ನೋಡು, ಇದ್ರಾಗ 10,000 ಐತೆ ನಂದೆಲ್ಲನು. ಹಾಂ, ತಗೋ. ಅಂದರೆ ನಾನು ದುಡ್ದಿದ್ದು ಅದು ಇದು ಎಲ್ಲಾನು ಮನೆ ಖರ್ಚಿಗೆ ಸ್ವಲ್ಪ ಇಟ್ಕೊಂಡು, ನಿಂದು ಬರ್ಡೇ ಐತೆ, ಹಂಗೆ ಸಂಕ್ರಾಂತಿ ಹಬ್ಬ ಐತಲ್ವಾ, ಎರಡಕ್ಕೂನು ಒಳ್ಳೆ ಬಟ್ಟೆ ತಗ. ಅಯ್ಯೋ ರೀ, ಬಟ್ಟೆ ಏನು ಕೇಳ್ ತಗೊಳ ಸುಮ್ಕಿರಿ. ನನ್ನ ಬರ್ಡೇ ನಾನೇನು ಆಚರಿಸ್ಕೊಳಕ್ಕಿಲ್ಲ. ನಮ್ಮಮ್ಮ ಸುಮ್ಮನೆನಿಯ ಪಾಯಸನೋ ಒಬ್ಬಟ್ಟೋ ಮಾಡ್ಬಿಟ್ಟು ಸುಮ್ಕೇನಿಯ ಹೆಂಗೊನ್ವೆ ಇದು ಮಾಡ್ಬಿಡ್ತದೆ. ನಾನೇನು ಹೊಸ ಬಟ್ಟೆ ನಮ್ಮಮ್ಮ ಕೊಡ್ಸೋದು ಯಾವಾಗನ ಅಷ್ಟೇನಿಯ. ಬುಟ್ರೇನು ಬರ್ಡೇ ಏನು ಕಂತ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ಕೊಳಕ್ಕಿಲ್ಲ ರೀ. ಇಷ್ಟೊಂದು ದುಡ್ಡ ಒಂದು ತಿಂಗಳು ಎಲ್ಲ ಮೇಂಟೈನ್ ಮಾಡ್ಬೇಕಲ್ವ ರೀ. ರೀ ನಾವು ಒಂಚೂರು ಚೀಟಿ ಪಟ್ಟಿ ಹಾಕನ. ನನಗೂ 2 ದಿನ ಕೂಲಿಗೆ ಹೋಗಿದ್ದಲ್ಲ ರೀ, 600 ರೂಪಾಯಿ ಬಂದು ನನಗುನ್ವೆ. ಅದ್ರಾಗೆ ಮನೆ ಐಟಮ್ ಎಲ್ಲ ತಗೊಂಬಿಟ್ಟು ಬರ್ಬೋದು ರೀ. ಈ ದುಡ್ಡ ಖರ್ಚಾಗದಿದ್ದಂಗೆ ಎತ್ತಿಕ್ಕಬೇಕು. ಅಮ್ಮ ತಾಯಿ, ನೀನು ಎತ್ತಿ ಕಳಿವಂತೆ, ನಿಧಾನಕ್ಕೆ ಎತ್ತಿ ಕಳಿವಂತೆ. ಈಗ ಎತ್ತಿ ಕಳೋ ಅವಶ್ಯಕತೆ ನಿನ್ಗೇನಿಲ್ಲ. ಇವಾಗ ಏನು ಎತ್ತಿಕಬೇಡ. ಸದ್ಯಕ್ಕೆ ಹೋಗ್ಬಿಟ್ಟು ನಿನ್ನ ಬರ್ಡೇಗೆ ಒಂದು ಒಳ್ಳೆ ಡ್ರೆಸ್ ತಗ. ಒಂದು ಒಳ್ಳೆ ಸೀರೆ ತಗೊಂಬಿಡು, ಇಲ್ಲ ಅಂದರೆ ಸಖತ್ತಾಗಿರ್ಬೇಕು ಅಂಥದ್ದೊಂದು ಸೀರೆ ತಗೊಂಬಿಟ್ಟು ಬಾ. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಡ್ರೆಸ್ ತಗೊಂಬಿಟ್ಟು ಬಾ, ಚೆನ್ನಾಗಿರ್ತೈತೆ, ಸರಿನಾ? ಹಾಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಅದೇನೋ ಮಾಡಿಸ್ಕೊಬೇಕು ಅಂತಿದ್ದಲ್ಲ, ಮಾಡಿಸ್ಕ ಹೋಗಿ. ಚೆನ್ನಾಗಿರ್ತದೆ, ನೀನು ಚೆನ್ನಾಗಿರ್ತೀಯ, ಸರಿನಾ? ಓ, ಬರೋ ಕಾಸು ಎಲ್ಲನೂನುವೆ ಅದಕ್ಕೆ ಇದಕ್ಕೆ ಅಂತ ಹಾಕ್ಬಿಟ್ರೆ ಸೊರೋಗ್ಬಿಟ್ಟತೆ. ನಾನು ಹಂಗೆಲ್ಲ ಹಾಕಕ್ಕಿಲ್ಲ ಕಣಪ್ಪ. ಓ ಓ, ಮನೆನಾಗೆ ಏನೋ ನಾಳೆ ಕಷ್ಟ ಬಂತು, ಏನಾರ ಬಂತು, ಇದೆಲ್ಲನೂ ಹೆಂಗೆ ಹೇಳು? ಅದೆಲ್ಲ ಚೆನ್ನಾಗಿರಕ್ಕಿಲ್ಲ, ಸುಮ್ಕಿರಿ, ನಿಮ್ಗೆ ಗೊತ್ತಾಗಕ್ಕಿಲ್ಲ ಅದೆಲ್ಲನೂ. ಓ, ಏನೋ ಕಷ್ಟಕ್ಕೆ ಎತ್ತಿಕೊಳ್ಳೋಣ, ಬ್ಯಾಳೆ ಗೀಳೆ ಎಲ್ಲ ಬೇಕಾದ ತಗೊಬಿಟ್ಟು ಬರೋಕ್ಕೆ ಮಾಡೋಕ್ಕೆ. ನಾನು ಇವಾಗ ಹೋಯ್ತಾ ಇದ್ದೀನಿ. ಇವತ್ತು ಏನೂ ಕೂಲಿ ಕೆಲಸ ಇಲ್ಲ, ಭಾನುವಾರ ಅಲ್ವಾ. ಇವತ್ತು ಹೆಂಗೋ ರೆಸ್ಟ್ ಮಾಡ್ಬಿಡೋಣ ಅಂತ ರೀ. ಇವತ್ತು ಹೋಗ್ಬಿಟ್ಟು ಕೋಳಿ ಗೀಳಿ ಏನಾರು ತಗೊಬಿಟ್ಟು ಬರ್ರಿ. ಚಿಕನ್ ಮಾಡ್ಬಿಡ್ತೀನಿ ನಾನು, ಹೋಗಿ ಮನೆಯಾಗೆ ನೆನೆಯ ಮಾಡ್ಕೊಡ್ತೀನಿ ನಿಮ್ಗೆ ಕಬಾಬು ಎಲ್ಲನೂ. ಹ್ಞೂ, ಸರಿ ಸರಿ, ಆಯಿತು ಬಿಡು, ತಂದು ಕೊಡ್ತೀನಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ನೀವು ಬುಡಿ ತಂದು ಕೊಡ್ತೀರಾ ಅಂತ ನನಗೆ ಸಂದಾಗ ಗೊತ್ತು. ನೀವು ತಂದು ಕೊಡ್ತೀರಾ ಅಂತ. ಮಾಡ್ತೀನಿ ಬುಡಿ. ನಮ್ಮ ಅಪ್ಪನೂ ಕರಿಬೇಕಿತ್ತು, ಬಂದು ತಿಂದ್ಕೊಂಡು ಹೋಗ್ಯಪ್ಪ ಅಂತ ಹೇಳ್ಬಿಟ್ಟು. ಹಾಂ, ನಮ್ಮ ಮನೆಯವ್ರು ಯಾರೂ ಬಂದೇ ಇಲ್ಲ ಇಲ್ಲೋ ಶಾನೆ. ನಮ್ಮ ಅಪ್ಪನೂ ಒಂದು ಕಿತ ಕರಿಬೇಕು. ಹ್ಞೂ, ಕರಿ ಅದ್ರಾಗೇನಂತೆ. ನಾವು ತಿನ್ನೋ ಹುಡ್ದಾಗ ಅವರು ತಿಂತಾರೆ. ನಾವೇನು ಏನು ಎಕ್ಸ್ಟ್ರಾ ಇದು ಮಾಡೋಕ್ಕಿಲ್ಲ ಅಲ್ವಾ? ಕರಿ. ಸರಿ, ನಾನು ಹೊಲ್ದ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ದುಡ್ಡಾಗ ಹೋಗ್ಬಿಟ್ಟು, ಇವತ್ತು ಭಾನುವಾರ ರಜಾ ಅಂದಲ್ಲ, ನಿನ್ನ ಫ್ರೆಂಡ್ ಅವಳಲ್ಲ, ಹೋಗಿ ಕರ್ಕೊಂಡು ಹೋಗ್ಬಿಟ್ಟು, ಏನೇನು ಬೇಕೋ ಎಲ್ಲನೂ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಬಿಟ್ಟು ಬಾ. ಸರಿ ಆಯ್ತು. ಎಷ್ಟು ಜನಕ್ಕಿಂತ ಗಂಡ ಸಿಗಕ್ಕೆ ಸಾಧ್ಯ? ದುಡಿಮೆ ದುಡ್ಡೆಲ್ಲನೂ ತಂದು ಎಂಟಿ ಕೈ ಕೊಟ್ಟರು ಮನೆ ನಿಭಾಯಿಸು ಅಂತ ಕೊಡೋ ಗಂಡ ತುಂಬ ಅಂದರೆ ತುಂಬ ಕಡಿಮೆ. ನಿಭಾಯಿಸೋದೇನೇನಿಯ ಒಸಿ ಕಷ್ಟ. ಹೆಂಗೋನು ನಾನು ನೋಡ್ಕೊತೀನಿ ಬಿಡು. ನಾನು ದುಡಿತಾ ಇವನಲ್ಲ, ಈ ದುಡ್ಡೆಲ್ಲ ಹಂಗೆ ನೀ ಎತ್ತಿಕೊಬಿಡ್ತೀನಿ. ನಿನ್ನ ಗಂಡ ಹೋಗಿದ್ದು ನೋಡಿದೆ, ಅದಕ್ಕೆ ನೀ ಬಂದೆ ಮಾತಾಡ್ಸೋಣ ಅಂತ. ಹೌದಾ? ಕೆಲ್ಸಕ್ಕೆ ಅಂತ ಹೋದ್ರು, ತೋಟದ ಕೆಲಸ ಇತ್ತಲ್ಲ. ಏನೋ ಸಂಬಳ ಅಂತ ಹೇಳ್ಬಿಟ್ಟು ಈಗ ನೋಡಿ 10,000 ಈ ಕೈ ಕೊಟ್ಟು ಹೋದ್ರು. ನಿನ್ನ ಗಂಡ ನಿನಗೆ ಎಷ್ಟೋ ವಾಸಿ ಅಲ್ವಾ, ತಂದ್ಬಿಟ್ಟು ಎಷ್ಟು ನೀಟಾಗಿ ಕೈ ಕೊಡ್ತಾರೆ. ಎಲ್ಲರಿಗೂ ಇಂಥ ಗಂಡ ಸಿಗಕ್ಕಿಲ್ಲ ಬಿಡು, ನಿಜವಾಗೂನುವೆ. ಏನೋ ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ನಿಸ್ತದೆ. ನಮ್ಮ ಅತ್ತಿಗೆ ಹುಡುಕಿರೋ ಹುಡುಗ ಅಲ್ವಾ. ನಮ್ಮ ಅತ್ತಿಗೆ ಹುಡ್ಕವ್ರೆ ಅಂತಂದಮೇಲೆ ಹುಡುಗ ಸೂಪರಾಗೇ ಇರಬೇಕು. ನಮ್ಮ ಅತ್ತಿಗೆ ತುಂಬ ಅಂದರೆ ತುಂಬ ಒಳ್ಳೇದು. ನನಗೋಸ್ಕರ ಅಂತಲೇ ಹುಡುಗನ ಹುಡುಕಿರೋದು ಗೊತ್ತಾ? ಹೌದಾ? ಮತ್ತು ದುಡ್ಡೆಲ್ಲ ಎತ್ತಿಕೊಂಬಿಡು. ಓ, ನಾನು ಎತ್ತಿಕ್ತೀನಿ ಕಾಸನ್ನ. ನಮ್ಮ ಯಜಮಾನಪ್ಪ ಎತ್ತಿಕ್ಬೇಡ, ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆ ತಗೊಂಬಿಡ್ ಬಾ. ಬರ್ತುಡೆಗೂನುವೆ ಸಂಕ್ರಾಂತಿ ಹಬ್ಬಕ್ಕೂನುವೆ ಸೇರಿ ನಿಮ್ಮ ಫ್ರೆಂಡ್ನ ಕರ್ಕೊಂಡೋಗಿ ಬಟ್ಟೆ ತಗೊಂಬಿಡ್ ಬಾ ಅಂತ ಹೇಳ್ತಾವ್ರಿ. ನಾನೇನು ಯಾನೇ ರೇಟಿಂದ ತಗೊಳಕ್ಕಿಲ್ಲ, ಸುಮಾರಾಗಿರೋದನ್ನು ತಗೊಂಬಿಟ್ಟು ಬರ್ತೀನಿ. ತರಲಿಲ್ಲ ಅಂದ್ರೂ ಬೈಕತ್ತಾರೆ. ಹ್ಞೂ, ಹಂಗೆ ಮಾಡು. ಹ್ಞೂ, ನಾನು ಹಂಗೆ ಅನ್ಕೊಂಡಿವ್ನಿ. ಮತ್ತೇನು ಮತ್ತೆ ಹೋಗ್ಬಿಟ್ಟು ಬರೋಣ, 1 ಗಂಟೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಏನೇನು ಬೇಕೋ ತಗೊಂಬಿಟ್ಟು ಬರೋಣ. ನೀನು ಸಂಕ್ರಾಂತಿ ಹಬ್ಬಕ್ಕೆ ಏನೋ ತಗೊಂಬಿಟ್ಟು ಬರಬೇಕು ಅಂತಿದ್ದಲ್ಲ. ನಾಳೆ ತಿರು ಕೂಲಿಗೆ ಹೋಗ್ಬೇಕಾಯ್ತದೆ. ಇವತ್ತು ಹೆಂಗೋ ಭಾನುವಾರ ರಾಜಾ. ಹಂಗಾರ ಬಾ, ಹೋಗ್ಬಿಟ್ಟು ಬರೋಣ. ನಾನು ದುಡ್ದು ಕುಡಿಕೊಂಡ್ರ ಕಾಸು ಐತಲ್ಲ, ಅದ್ರಾಗ ಏನೇ ನಾನು ಒಂದ್ಸತೆ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಬಿಟ್ಟು ಬರ್ತೀನಿ. ಯಾಕೆ ನಿಮ್ಮ ಯಜಮಾನಪ್ಪ ಕೊಡ್ಸಕ್ಕಿಲ್ವಾ? ಓ, ಅವನ್ನೆಲ್ಲಿ ಕೊಡಿಸ್ತೇನು? ಬಾಬಾ ಸುಮ್ಕೇನಿ, ಹೋಗ್ಬಿಟ್ಟು ಬರೋಣ ಇಬ್ರುನುವೆ. ಸರಿ ನಡಿ. ಹೇ, ನಾನು ಅವತ್ತು ತಾವ್ರೆ ಗೆಡ್ಡೆನ ನಾನು ತಗೊಬಿಟ್ಟು ಬಂದು ಹಾಕಿದ್ದು. ಎಷ್ಟು ಚೆನ್ನಾಗಿ ತಾವ್ರೆ ಹೂವು ಬೆಳೆದೈತಲ್ಲ. ಸೂಪರ್. ಹಳ್ಳಿ ಲೊಕೇಶನ್ ನೋಡೋಕ್ಕೆ ಚಂದ, ಆದರೆ ನನ್ನ ಬಿಸ್ನೆಸ್ಗೆ ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ರಿಸ್ಕ್ ಆಗ್ತೈತೆ. ಆದರೂ ನೋಡ್ತಾ ಇದ್ರೆ ಈ ಹಳ್ಳಿನಲ್ಲೇ ಫಿಕ್ಸ್ ಆಗೋಣ ಅಂತಲೂ ಅನ್ನಿಸ್ತೈತೆ. ನೋಡೋಣ ಫ್ಯೂಚರಾಗಿ ಏನೇನು ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿ ತಾವ್ರೆ ಹೂವು ಎಷ್ಟು ಚೆನ್ನಾಗಿ ಅರಳ್ತೈತಲ್ವ. ಏನೋ ಒಂಥರ ಖುಷಿ ಆಗ್ತೈತೆ ನೋಡೋಕ್ಕೇನೆ. ಹ್ಞೂ, ಏನು ಹಾಕಿದ್ರು, ಒಂದು ಕಾಳು ಹಾಕಿದ್ರು ಎಷ್ಟು ಚೆನ್ನಾಗಿ ಬೆಳ್ಕಂತೈತೆ. ಈಗ ನೋಡಿದ್ರೆ ತಾವರೆ ಹೂವನೂ ಅಷ್ಟೇನೆ. ಹ್ಞೂ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆಸ್ಬೋದಿತ್ತು, ಪರವಾಗಿಲ್ಲ. ನಾನು ಇಷ್ಟು ಚೆನ್ನಾಗಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಗೊತ್ತಾಗಿದ್ದು ಈಗಲೇ. ಅಳಿ ಅಂದ್ರೆ ಹಾಂ ಮಾವಯ್ಯ. ಅದು ಅಳಿ ಅಂದ್ರೆ ನಿನ್ನೆ ನಾನು ಮಾಡಿದ್ದು ತಪ್ಪಾಯ್ತು. ನಾನು ಆ ಥರ ಎಲ್ಲ ಮಾಡಬಾರ್ದಾಗಿತ್ತು ನಿಜವಾಗ್ಲೂ. ನಾನೇನೇ ಶಾನೆ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತೈತೆ. ನಾನು ಹಂಗೆಲ್ಲ ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡಬಾರ್ದಾಗಿತ್ತು. ಅಳಿ ಅಂದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಮಾವ, ಕ್ಷಮಿಸ್ರಿ ಅಂತ ಯಾಕೆ ಹೇಳ್ತೀರಾ? ನಾವು ನೀವು ಏನಾದರೂ ಬೇರೆನಾ? ಪರವಾಗಿಲ್ಲ ಬಿಡಿ. ತಪ್ಪು ಒಂದೊಂದ್ಸಲ ಎಲ್ಲರ ಕಡೆಯಿಂದನೂ ಆಗ್ತೈತೆ. ನಿಮ್ಮ ಕಡೆಯಿಂದ, ನನ್ನ ಕಡೆಯಿಂದ, ಬೇರೆಯವ್ರ ಕಡೆಯಿಂದ, ಎಲ್ಲರ ಕಡೆಯಿಂದನೂ ಆಗ್ತೈತೆ, ಸರಿನಾ? ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಂತೂ ಹೋಗ್ಬೇಡಿ ನೀವು. ನಾನು ಅದನ್ನು ಸೀರಿಯಸ್ಸಾಗಿ ತಗೊಂಡೇ ಇಲ್ಲ. ನೀವು ದೊಡ್ಡವರಲ್ವಾ, ಒಂದು ಮಾತು ಅಂತೀರಾ, ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಪರವಾಗಿಲ್ಲ ಮಾವ, ಏನು ತೊಂದರೆ ಇಲ್ಲ. ಮೆಚ್ಚಿದೆ ಕಣಯ್ಯ ನಿನ್ ದೊಡ್ಡ ಗುಣನ. ಆ ಅಲ್ಲ ಕಣಯ್ಯ, ಅಂತ ದೊಡ್ಡ ಸಾಹುಕಾರ ಆದ್ರೂ ನೀನು ಹಾ ಇಷ್ಟು ಸಿಂಪಲ್ ಆಗಿ ನಮ್ಮ ಜೊತೆ ಇದೀಗ ಅಂತ ಹೇಳಿದ್ರೆ ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ.
ಓ ಮಾವ ಅದು ಹಾ ಹಾ ಗೌರಿನೇ ವಿಷಯ ಎಲ್ಲನೂ ಹೇಳಿದ್ದು. ಗೌರಿನೇ ಹೇಳಿದ್ಲು. ನೋಡು, ನನಗೂ ಗೊತ್ತಿರಲಿಲ್ಲ. ಆದ್ರೆ ನೀನು ಸಾಹುಕಾರ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ಇಲ್ಲಿ ನಿಂತಾಕಿ ಕ್ಷಮೆ ಕೇಳ್ತಿದ್ದೀನಿ ಅಂತ ಅನ್ಕೋಬೇಡ ಕಣಪ್ಪ. ಆದ್ರೆ ನೀನು ನನ್ನ ಮಗಳಿಗೇನು ಮೋಸ ಮಾಡ್ತಾ ಇಲ್ಲ. ನೀನೇನೋ ಕಂಪ್ನಿ ವಿಚಾರವಾಗಿ ಫೋನಾಗಿ ಮಾತಾಡ್ತಿದೀಯ ಅಂತ ಗೊತ್ತಾಯ್ತಲ್ಲ. ಆ ವಿಷಯಕ್ಕೆ ಬಂದ್ಬಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ ಅಷ್ಟೇನೇ ನೀಯ. ಏನಪ್ಪ ಅಷ್ಟು ದೊಡ್ಡ ಸಾಹುಕಾರ ನೀನು. ಹಾ, ಬಂದ್ಬಿಟ್ಟು ನಮ್ಮಂತ ಮನೆಯಾಗಿದ್ದು ಹಳ್ಳಿನಾಗಿದ್ದು ಅದು ಇಂಥ ಕೂಲಿ ನಾಲಿ ಮಾಡೋ ಜೀವನ ಮಾಡೋದು ಅಂತಂದ್ರೆ ಏನಪ್ಪ. ಮಾವ, ಈ ವಿಷಯನ ನಾನು ಯಾರಿಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಮಾವ, ಗೌರಿಗೆ ಮಾತ್ರ ಗೊತ್ತಿತ್ತು ಮಾವ. ಪ್ಲೀಸ್ ಮಾವ, ಈ ವಿಷಯನ ಯಾರಿಗೂ ಹೇಳ್ಬೇಡಿ. ನನ್ನ ಹೆಂಡ್ತಿಗೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಸ್ವಲ್ಪ ದಿನ ನಾನೇ ಹೇಳ್ಬಿಡ್ತೀನಿ. ಸರ್ಪ್ರೈಸ್ ಕೊಡಬೇಕು ಅಂತ ರೆಡಿ ಮಾಡ್ತಿದ್ದೀನಿ ಮಾವ. ಪ್ಲೀಸ್ ಈ ವಿಷಯನ ನೀವು ಯಾರಿಗೂ ಶೇರ್ ಮಾಡಕ್ಕೆ ಹೋಗ್ಬೇಡಿ ಮಾವ. ಪ್ಲೀಸ್ ಮಾವ. ಹ್ಮ್. ಸರಿ ಹೇಳಿ ಅಂದ್ರೆ ನನ್ನ ಸೊಸೆ ಎಲ್ಲ ಹೇಳಿದ್ಲು ನಿಮ್ಮ ಬಗ್ಗೆ. ಹೇಳ್ಬಾರ್ದಂತೆ ಹಂಗೆ ಹಿಂಗೆ ಅಂತ. ಅವಾಗೇ ನಿರ್ಧಾರ ಮಾಡ್ಕೊಂಡೆ ಯಾರಿಗೂ ಈ ವಿಷಯನ ಹೇಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಮಾವ. ಆ, ಅದು ಹೌದು ಮಾವ, ಬಿಸ್ನೆಸ್ ಮಾಡ್ತಿದ್ದೀನಿ. ನನಗೆ ಗೌರಿ ಮೊದಲಿಂದನೂ ಫ್ರೆಂಡ್ ಅಲ್ವಾ. ಆ, ಅದಕ್ಕೆ ಅವಳಿಗೋಸ್ಕರನೇ ಇಲ್ಲಿಗೆ ಬಂದಿದ್ದು ನಾನು. ಅವಳಿಂದನೇ ನಾನು ನಿಮ್ಮ ಮಗಳು ಮದುವೆನೂ ಆಗಿತ್ತು. ನೀವು ಡೋಂಟ್ ವರಿ ಮಾವ, ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮಗಳು ರಾಣಿ ಥರ ಇರ್ತಾಳೆ, ಸರಿನಾ? ಗೊತ್ತು ಬಿಡಪ್ಪ. ನೀನು ಇಷ್ಟು ಕೋಟ್ಯಾಧೀಶ್ವರ ಅಂತಂದ್ಮೇಲೆ ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ? ಚೆನ್ನಾಗಿ ನೋಡ್ಕೊಂತೀಯ. ನನಗೂ ಸಂದಾಗ ಗೊತ್ತು. ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ನೀನು ನೋಡ್ಬಿಟ್ಟು. ಇಂಥ ಇವಾಗ ಎಲ್ಲನ ಒಂದು 50,000 ಇದ್ರೆ ನೀನು ಊರು ಕೇರಿನ ಅಂದು ಅಂತ ಬಿಲ್ಡಪ್ ಕೂಡ ಈ ಕಾಲದಾಗೆ. ನೀನಂತೂನುವೆ ಜೆನಿಯನ್ನು, ನೀನಂತೂನುವೆ ಎಂಥ ಒಳ್ಳೆ ಮನುಷ್ಯ ಕಣಪ್ಪ. ಯಪ್ಪ, ಸಾಮಾನ್ಯನಾಗಿ ಬದುಕ್ತಾ ಇದೀಗಲ್ಲ. ಬಿಡಪ್ಪ ನೀನು ಗ್ರೇಟೆ. ಹ್ಞೂ. ನೆನೆ ಅಂದಿರೋ ಮಾತೆಲ್ಲ ಮನ್ಸಿಗೆ ಹಾಕಬೇಡ ಕಣಪ್ಪು. ಕ್ಷಮಿಸ್ಬಿಡು. ನಂದೇನಿಯ ತೆಪ್ಪಾಯ್ತು. ಅಯ್ಯೋ ಮಾವ, ಪರವಾಗಿಲ್ಲ ಪರವಾಗಿಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಮಾವ. ಸದ್ಯ ಈ ವಿಷಯನ ನೀವು ಯಾರಿಗೂ ಹೇಳಲಿಲ್ಲ ಅಂದರೆ ಅಷ್ಟೇ ಎಣ್ಣೆ ಸಾಕು ಮಾವ, ಸರಿನಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಒಂದಿನ ಎಲ್ರಿಗೂ ಗೊತ್ತಾಗುತ್ತಲ್ವಾ, ಆವತ್ತು ನೋಡೋಣ. ಆವತ್ತು ಎಲ್ರಿಗೂ ಎಲ್ಲ ವಿಷಯನೂ ಹೇಳೋಣ, ಸರಿನಾ? ಅದ್ರಾಗೂ ನಿಮ್ಮ ಮಗಳು ಮುಖದಲ್ಲಿ ನಾನು ಖುಷಿ ನೋಡಬೇಕು ಮಾವ. ತುಂಬ ಒಳ್ಳೆಯವಳು ಮಾವ ನಿಮ್ಮ ಮಗಳು. ಪಾಪ ಕೂಲಿ ಬೇರೆ ಮಾಡಕ್ಕೆ ಹೋಗ್ತಾವಳೆ. 10 ರೂಪಾಯಿ ಸೇವಿಂಗ್ಸ್ ಮಾಡ್ತಾವಳೆ. ಇಂಥ ಹುಡುಗಿನ ಬಳಿಯಾಗಿ ನಾನಂತೂ ಪುಣ್ಯ ಮಾಡಿದ್ದೀನಿ. ಈಗಿನ ಕಾಲದಾಗ ಶಾಪಿಂಗಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ನಿಮ್ಮ ಮಗಳು ಅದೇನೂ ಕೇಳ್ತಿಲ್ಲ, ಗೊತ್ತಾ? ಒಂಥರ ಡಿಫ್ರೆಂಟ್ ಪರ್ಸನ್ ಅವರು. ಸರಿ ಮಾವ, ನಾನು ಸ್ವಲ್ಪ ಕೆಲಸ ಐತೆ, ನಾನು ಬರ್ತೀನಿ. ಈ ವಿಷಯ ನಮ್ಮ ನಿಮ್ಮ ಮಧ್ಯೆ ಮಾತ್ರ ಇರಲಿ ಮಾವ. ಅಯ್ಯೋ ಈ ಬಿಡಪ್ಪ. ನೀನು ಅದನ್ನ ಎಷ್ಟು ಕಿತ ಅಂತ ಹೇಳ್ತೀಗ. ನೀನು ಎಷ್ಟು ಕಿತ ಹೇಳಿದ್ರು ಅಷ್ಟೇನಿ. ನನ್ನ ಬಾಯಿಂದ ಒಂದು ಕಿತನೂ ಈಚೆ ಕಡೆಗೆ ಒಂದು ಪದ ಬರೋಕ್ಕಿಲ್ಲ. ಯಾರು ಬಂದು ಕೇಳಿದ್ರು ನಾನಂತೂ ಈ ವಿಷಯನ ಯಾರಿಗೂ ಹೇಳೋಕ್ಕಿಲ್ಲ ಕಣಪ್ಪ, ಸರಿನೇ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನನ್ನ ಸೊಸೆ ಹೆಂಗೋ ನಾನು ಹಂಗೇನಿಯ. ಈ ಸೀಕ್ರೆಟ್ನ ನಾನು ಸ್ವಂತ ಮಗಂಗೂ ಹೇಳಕ್ ಹೋಗಲ್ಲ. ನನ್ನ ಸೊಸೆ ಅಷ್ಟೇನಿಯ. ನಮಗೆ ಹೇಳಿಲ್ಲ ಅಂದಮೇಲೆ ಅವಳ ಥರನೇ ನಾವು ಮೇಂಟೈನ್ ಮಾಡಬೇಕು ತಾನೇ. ನಾನು ಯಾರಿಗೂ ಹೇಳೋಕ್ಕಿಲ್ಲ ಕಣಪ್ಪ, ಸರಿನಾ? ಸರಿ ಸರಿ, ಅದೇನಪ್ಪ ಕೆಲಸ ಅಂತಂದೆಲ್ಲ ಹೋಗಪ್ಪ. ಶಾನೆ ತೋಟದ ಕಡೆ ಏನು ಗಮನ ಕೊಡ್ಬೇಡ. ನಮ್ಮ ಆಳುಗಳು ನೋಡ್ಕೊತಾರೆ. ನಿಂದು ಅದೇನೋ ಬಿಸ್ನೆಸ್ ಕಡೆ ಗಮನ ಕೊಡಪ್ಪ. ಇವಾಗ ನನಗೆಲ್ಲ ಗೊತ್ತಾಗೈತಲ್ಲ, ನಾನು ಎಲ್ಲ ನೋಡ್ಕೊತೀನಿ. ಪರವಾಗಿಲ್ಲ ಮಾವ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಈ ಹಳ್ಳಿನಲ್ಲಿ ಕೆಲಸ ಅಂದರೆ ನನಗೂ ತುಂಬ ಇಷ್ಟ ಮಾವ. ಈ ಹಳ್ಳಿ ಕೆಲಸಗಳು ಅವು ಇವು ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಮಾಡ್ತೀನಿ ಬಿಡಿ, ಎರಡೂ ಮ್ಯಾನೇಜ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಸರಿ ಮಾವ, ಥ್ಯಾಂಕ್ಸ್. ಹಬ್ಬ, ಒಂದು ಚೂರು ಜಂಬ ಅನ್ನೋದು ಇಲ್ವೇ ಇಲ್ಲ ನನ್ನ ಅಳಿಮಯ್ಯಂಗೆ. ಎಷ್ಟು ಒಳ್ಳೆಯವನಲ್ಲ ನನ್ನ ಅಳಿಮಯ್ಯ. ಇಂಥ ಅಳಿಮಯ್ಯನ ಪಡಿಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ನನ್ನ ಮಗ ಇದ್ದ ಕಾಮಂಗಿ, ನನ್ನ ಮಗ ಕಾಮಂಗಿ ಲೋಫರ್ ನನ್ನ ಮಗ. 3 ಹೊತ್ತು ಬಿಟ್ಟಿ ಊಟ ತಿನ್ನು, ಮನಿಕಾಗ ಹೊರಕೆ ಹೊಡಿ, ಕಂಡೋರ್ ತಲೆ ಹೊಡಿ, ಕಂಡೋರ್ ಮೇಲೆ ಕೈ ಇಕ್ಕು, ಅದು ಮಾಡು ಇದು ಮಾಡು, ಬರೀ ಇದೇ ಕಂತ್ರಿ ಕೆಲಸನೇ ನೀ ಮಾಡ್ತಾ ಇದ್ದಿದ್ದು. ಹಬ್ಬ ಸದ್ಯ ಇವಾಗಾದ್ರೂ ಒಳ್ಳೆ ಅಳಿಮಯ್ಯ ಸಿಕ್ಬಿಟ್ನಲ್ಲ, ಅದೇನೇ ಖುಷಿ. ಬಂಗಾರಿ ಬಿಡೆ, ನೀನಂತೂ ಹೆಂಗ್ ಗೊತ್ತಾಗೆ ಅನ್ಕೊಂಡಂಗೆ ಏನಿಯ ಸೆಟ್ಟು ಮಾಡಿಸ್ತಿದ್ಯಾ ಮಗಳನ್ನ. ನೀನೆಲ್ಲಿ ಮಾಡಿಸ್ತಿದ್ಯಾ? ನನ್ನ ಸೊಸೆ ಮಾಡಿಸವಳೆ. ನಾನು ನೊಳಿಮಯ್ಯ ಬಂದ್ಬಿಟ್ಟು ನಿಂತಾಗ ಮಾತಾಡ್ತಿದ್ನಲ್ಲ, ಏನ್ ಇಸ್ಯ ಮಾತಾಡ್ತಿದ್ದ? ಏನೋ ಗುಸ 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 ಅಂತ ಮಾತಾಡ್ತಿದ್ನಲ್ಲ. ಆ, ಅದು ಅದು ಆಮ್, ಅದು ಅದು ಕೆಲಸ ಸ್ವಲ್ಪ ಜಾಸ್ತಿ ಆಯಿತು. ಸ್ವಲ್ಪ ಕಮ್ಮಿ ಮಾಡಿ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ನೀವು ಕಮ್ಮಿ ಕೆಲಸ ಮಾಡಲಿಲ್ಲ ಅಂದರೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾವ್ದಾನ ಕೆಲಸ ಹುಡುಕಬೇಕಾಗ್ತದೆ ಅಂತ ಹೇಳ್ತಿದ್ದ. ಅಯ್ಯೋ 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 ಅಯ್ಯೋ, ನಿನ್ಗೇನ್ ಬಂದಿರೋ ದೊಡ್ಡಪ್ಪತ್ತು? ಯಾಕಸ್ತಿ ಅಷ್ಟೊಂದು ಕೆಲಸ ಹೇಳ್ತೀಗ? ಅಲ್ಲ, ಕೂಲಿ ಕೆಲಸರು ಕೊಟ್ಟಷ್ಟು ಕಾಸು ಏನಿಯ ಕೊಡ್ತಿಲ್ಲ? ಒಂದು 5,000 ರೂಪಾಯಿ ಶಾನೆ ಕೊಡೋಕ್ಕಾಗಿಲ್ವಾ? ಮೊದಲೇ ಅವನು ಸ್ವಾಭಿಮಾನ ಅಂತಿತ್ತಾನೆ. ಒಂದು 10 ಸೇರಿಸ್ಬಿಟ್ಟು ಒಂದು 20,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಮನೆ ಗಂಟೆನಾರ ಹೋಯ್ತದ? ನನ್ನ ಮಗಳು ಜೀವನ ಇವಾಗ ಹೋಗೊಂದು ಕಿತ ನೋಡಿ ನನ್ನ ಮಗಳು ಜೀವನ ಹೆಂಗಾಗೈತೆ ಅಂತ. ಬೀದಿ ಬಿಕಾರಿ ಥರ ಆಗೋಗ್ಬಿಟ್ಟೈತೆ ನನ್ನ ಮಗಳು ಜೀವನ. ಅವಳ ಮನೆಗೆ ಹೋಗ್ಬಿಟ್ರೆ ಹೊಟ್ಟೆಲ್ಲ ಉರಿತದೆ ಅಂತಾಳೇ ಮನೆಯಾಗೆ ಅವಳೆ. ಅಂತದ್ರಾಗ ನಿಮಗೆ ಅವ್ನು ಕೊಟ್ಟರೆ ಇಸ್ಕೊಳಲ್ಲ ಅಂತ ಗೊತ್ತು ತಾನೆ. ಕೆಲಸ ಬಿಟ್ಬಿಟ್ಟು ಪ್ಯಾಟೆಗೆ ಹೋಗ್ಬಿಟ್ರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಯ್ತದ? ನೋಡಿ, ಹಿಂಗೆ ಹೇಳ್ತೀನಿ ಅಂತಲ್ಲ, ದಯವಿಟ್ಟು ಹೇಳ್ತಿದ್ದೀನಿ, ದಯವಿಟ್ಟು ಹಿಂಗೆಲ್ಲನೂ ನೀವು ಮಾಡಕ್ಕೆ ಹೋಗ್ಬೇಡಿ. ಒಂದು 10-20 ಸೇರಿಸ್ಬಿಟ್ಟು ಕಾಸು ಕೊಡಿ, ನಮಗೂ ಟೈಮ್ ಬರ್ತದೆ. ನನಗೂ ನನ್ನ ಮಗಳಿಗೊಂದು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇವ್ನಿ. ನಾನೇ ಕಟ್ಟಿಸ್ಕೊಡ್ತೀನಿ ಹೆಂಗಾನ ಮಾಡ್ಬಿಟ್ಟು. ಇಲ್ಲ ನನ್ನ ಮಗಳಿಗೆ ದುಡ್ಡು ಸೇರಂಗೆ ನಾನೇ ಏನಿಯ ಮಾಡ್ತೀನಿ. ಲೇ ಬಂಗಾರಮ್ಯ, ಬುಡೆ ಬಂಗಾರಿ, ಯಾಕೆ ತಲೆ ಕೆಡ್ಸ್ಕತಿ? ಎಲ್ಲ ಒಳ್ಳೇದಾಯ್ತದೆ. ಒಳ್ಳೆ ಬುದ್ಧಿ ಕಲ್ತ್ಕ, ಎಲ್ಲ ಒಳ್ಳೇದಾಯ್ತದೆ. ನೀನು ಅಳಿಮಯ್ಯ ಏನು ಕೆಟ್ಟನ, ಒಳ್ಳೆನೇನಿಯ. ಆರಾಮಾಗಿರು. ಏನೋ ನಿನ್ನ ಮಗಳು ಸಾಕ್ತಾವ ಅಂತಾನೆ ಕೂಲಿನಲ್ಲಿ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೀನು ಟೆನ್ಷನ್ ಯಾಕೆ ತಗೊಂಡಿಗೆ? ನೀನು ಆರಾಮಾಗಿರೋದು ಕಲ್ತ್ಕ ಅಷ್ಟೇನೇನಿಯ.
ಏನೋ ಬಿಡು ಬಂಗಾರಮ್ಮ, ನಿಂದೆ ಅದೃಷ್ಟ ಒಂಥರ. ಏ ಆಡ್ಕಂತಿದ್ದೀರಾ ಅದೃಷ್ಟ ಅದೃಷ್ಟ ಅಂತ ಹೇಳ್ಬಿಟ್ಟು ನೀವು ನನ್ನ ಆಡ್ಕೊಳಕ್ ಬರಬೇಡಿ. ನಾನು ಈಗಲೇ ಹೇಳಿದೀನಿ, ನನ್ನ ಆಡ್ಕೊಳಕ್ ಪಡ್ಕೊಳಕ್ ಬಂದ್ಬಿಟ್ರೆ ಓಹೋ ನನ್ನ ಮಗಳು ನೋಡ್ರಿ ಹೊಟ್ಟೆ ಉರಿತೈತೆ. ಹೋಗ್ರಿ ನನ್ನ ಮಗಳು ಒಂಚೂರು ಏನು ಅರಿಶಿನ ಕುಂಕುಮ ಅಂತ ಕೊಟ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು 20,000 ರೂಪಾಯಿ ಕಾಸು ಕೊಟ್ಬಿಟ್ಟು ಬರೋಗ್ರಿ. ನನ್ನ ಮಗಳು ಕಷ್ಟ ನೋಡೋಕ್ಕಾಯ್ತಿಲ್ಲ. ನಾನು ಹೋದ್ರೆ ಕಯ ಅಂತಾಳೆ. ನಾನು ಹೇಳಿದ್ದೇನೂ ಕೇಳ್ತಿಲ್ಲ. ಹಪ್ಪ ಆಗ್ಬಿಟ್ಟು ನಿಮ್ಮ ಮಾತನ ಕೇಳ್ತಾಳ ಅಂತ ಹೇಳ್ಬಿಟ್ಟು ದಯವಿಟ್ಟು ಹೋಗ್ರಿ. ನಿಮ್ಮ ಹೆಂಡ್ತಿಯಾಗಿ ನಾನು ಏನ್ರಿ ಕೇಳ್ತೀನಿ ನಿಮ್ಮನ್ನ. ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ಒಂದು 10,000 ಕೊಟ್ಬಿಟ್ಟು ಬರ್ರಿ. ಆಸ್ತಿ ಕೇಳ್ತಿಲ್ಲ ತಾನೇ ಅವಳು ಕಷ್ಟವಾ ನೋಡೋಕ್ಕಾಯ್ತಿಲ್ಲ ರೀ. ಒಂದು ಕಿತ ಹೋಗ್ಬಿಟ್ಟು ಬರ್ರಿ. ಹಾಂ ಸರಿನೇ? ಇಲ್ಲ ಅಂತ ಮಾತ್ರ ಅನ್ನೋಕೆ ಹೋಗ್ಬೇಡಿ. ಹೌದು ನಿಮಗೆ ಕೋಪ ಎಲ್ಲ ನನ್ನ ಮೇಲೆ ಇರೋದು, ನನ್ನ ಮಗಳ ಮೇಲೆ ಅಲ್ಲ ತಾನೇ. ನನ್ನ ಮಗಳು ಏನು ಮಾಡೋಳೆ ನಿಮಗೆ? ನಾನೇ ತಾನೇ 420 ಕೆಲಸ ಮಾಡಿರೋದು. ನನ್ನ ಮಗಳಿಗೆ ಹೋಗ್ಬಿಟ್ಟು ಒಂದು 20,000 ಕೊಟ್ಬಿಟ್ಟು ಬರ್ತೀರಾ? ಏ 20,000 ಅಂತ 20,000 ಸುಮ್ಮನೆ ಹೋಗೆ. ಅವಳೇ ಬೇಡ ಅಂತ ಹೇಳ್ತಾಳೆ, ಈ ಬಂಗಾರಿ ಕುಣಿತಾಳೆ. ಬ್ಯಾಡ ಅಂತ ಹೇಳಿದ ತಕ್ಷಣ ಕೊಡ್ದಿಲ್ಲ ಸುಮ್ಮನಿರಕ್ಕಾಯ್ತದೇನ್ರಿ ಮಗಳಿಗೆ? ಬ್ಯಾಡವಂತೆ ಬ್ಯಾಡ ಅಂದ್ರೂ ಕೊಡಲೇಬೇಕು, ಬೇಕು ಅಂದ್ರೂ ಕೊಡಲೇಬೇಕು. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೀನಿಯ. ಫಸ್ಟು ನೀವು ಹೋಗಿ ನನ್ನ ಮಗಳು ಕಾಸು ಕೊಟ್ಬಿಟ್ಟು ಬರೋದು ಕಲ್ತ್ಕೊಳ್ಳಿ. ಯಪ್ಪ ಊರವ್ರಿಗೆಲ್ಲ ದಾನ ಮಾಡ್ತೀರಾ 10,000-20,000 ಅಂತದ್ರಾಗೆ ಏನಾಯ್ತದೆ? ಹೋಗ್ಬಿಟ್ಟು ಒಂದು 10,000 ಕೊಟ್ಬಿಟ್ಟು ಬಂದರೆ ನಿಮ್ಮ ಗಂಟೆನಾರ ಹೋಯ್ತದ? ಪಾಪ ಹಬ್ಬಕ್ಕೆ ಅವರೆಕಾಯಿ ಕಡಲೆಕಾಯಿನ ಬೇಸ್ಕೊಂಡು ತಿಂತಾರೆ. ಇಲ್ಲಾಂದರೆ ಅದಕ್ಕೂ ಕಾಸಿಲ್ಲ ಅಂತ ಸುಮ್ಮನೆ ಮನೆ ಕತ್ತಾರೆ. ಅಯ್ಯೋ ಬಂಗಾರಿ, ಬಿಡಮ್ಮ, ನೀನೇ ಮಗಳನ್ನ ಇಷ್ಟಪಡ್ತೀನಿ, ಯಾರು ಇಷ್ಟನೇ ಪಡಕ್ಕಿಲ್ಲ. ಸರಿ ಬಿಡು, ನಿನ್ಗೆ ಏನು ಹೇಳೋ ಅಂತ ಅವಶ್ಯಕತೆ ಇಲ್ಲ, ಎಲ್ಲ ಮುಂದೆ ಗೊತ್ತಾಯ್ತದ ನಿನಗೆ. ನಂಗೆ ಇವಾಗ ಕ್ಯಾಮೆ ಐತೆ, ನಾನು ಹೋಯ್ತೀನಿ. ಎಂತ ಲೋಪರ್ ನನ್ನ ಮಗ ಇರಬೇಡ. ನನ್ನ ಗಂಡ ಒಂದು ಮಾತು ನಾನು ಹೇಳಿದ್ ಕೇಳಿಸ್ಕೊಳಕ್ಕೆಲ್ಲ ಹಿಂಗೆ ಮೂತಿ ತಿರುಗಿಸ್ಕೊಂಡು ಹೋಯ್ತಾನೆ. ಪಾಪ ನನ್ನ ಮಗಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿ ಕಡಲೆಕಾಯಿಗೆಲ್ಲ ಕಾಸೈತೋ ಇಲ್ವೋ. ಮೊದಲೇ ನನ್ನ ಮಗ ಕಂಜೂಸ್, ನನ್ನ ಮಗ ಗಂಡ ಕೊಡ್ಸೋಕ್ಕಿಲ್ಲ. ಕಾಸಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಾಕ್ಬಿಡ್ತಾನೆ. ಪಾಪ ಏನು ಮಾಡ್ತಾಳೋ ಏನೋ ನನ್ನ ಮಗಳು. ನೆನೆಸ್ಕೊಂಡ್ರೆ ನೀ ಬೇಜಾರಾಯ್ತದೆ. ನಾನು ಕೊಟ್ಟರೆ ಕಾಸು ಇಸ್ಕೊಳಕ್ಕಿಲ್ಲ. ಯಾರ ಕೈಯಿಂದ ಕೊಡಿಸ್ಲಿ ಕಾಸನ್ನ? ಹಾಂ ನನ್ನ ಸೊಸೆ ಕೈಯಿಂದ ಯಾರ ಕೈಯಿಂದ ಕಳ್ಸೋಣ ಅಂದರೆ ನನ್ನ ಸೊಸೆ ನನ್ನ ಹತ್ರ ಮಾತಾಡಲ್ಲ. ಮಾತಿಗೆ ಮುಂಚೆ ಅಂತ ಮೂತಿ ತಿರುಗಿಸ್ತಾಳೆ. ಅವಳತ್ರ ನಾನೇನು ಹೋಗ್ಬಿಟ್ಟು ಮಾತಾಡೋದು? ಬೇಡ ಬಿಡು, ನಾನೇ ದುಡ್ಡು ಕೊಟ್ಟರೆ ಇಸ್ಕೊಳಲ್ಲ. ಅವರೆಕಾಯಿ ಕಡಲೆಕಾಯಿ ಗೆಣಸು ಎಲ್ಲ ನಾನೇ ತಲೆ ಮೇಲೆ ಹೊತ್ಕೊಂಡು ಹೋಗ್ಬಿಟ್ಟು ನಾನೇ ಕೊಟ್ಬಿಟ್ಟು ಅತ್ತಾಗ ಬರ್ತೀನಿ. ದುಡ್ಡು ಇಸ್ಕೊಳ್ಳಿಲ್ಲ ಅಂದ್ರೂ ಅವರೆಕಾಯಿ ಕಡಲೆಕಾಯಿನ ಇಸ್ಕೊತಾಳಲ್ಲ ಬೇಸ್ಕೊಂಡು ತಿನ್ನಕ್ಕೆ ಸಾಕು.